ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಉತ್ತರ ಕನ್ನಡದ ಮೀನುಗಾರರ ಜೀವನದ ಮೇಲೆ ಒಂದು ಸಿನಿಮಾ ಬಂದಿದೆ. ಅದೇ ದೇವರಾಜ್ ಪೂಜಾರಿ ಅವರ ಮತ್ಸ್ಯಗಂಧ. ಪೃಥ್ವಿ ಅಂಬಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಮತ್ಸ್ಯಗಂಧ ಸಿನಿಮಾ ರಿಲೀಸ್ ಆಗಿದ್ದು, ಸಿನಿಮಾ ನೋಡಿ ಹೇಗನ್ನಿಸ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲಾಟ್: ಇದು ಉತ್ತರ ಕನ್ನಡ ಭಾಗದ ಮೀನುಗಾರರ ಜೀವನದ ಹೋರಾಟ, ಅಲ್ಲಿನ ಭಾಷೆ ಹಾಗೂ ಸೆಲ್ಫ್ ಎಸ್ಟೈನ್ನ ಕತೆ, ಆ ಊರಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಮಾಡುವಂಥ ಪೊಲೀಸರಿಗೂ ಜನಸಾಮಾನ್ಯರಿಗೂ ಕ್ಲ್ಯಾಶ್ ಆದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳಿರೋದೇ ಸಿನಿಮಾದ ಪ್ಲಾಟ್. ಕ್ಯಾಸ್ಟಿಂಗ್: ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ಅವರ ಜೊತೆಗೆ ಪ್ರಶಾಂತ್ ಸಿದ್ದಿ, ಶರತ್ ಲೋಹಿತ್, ಅಶ್ವ, ಬಜರಂಗಿ ಲೋಕಿ, ನಾಗರಾಜ್ ಬಯಂದೂರ್, ಕಿರಣ್ ನಾಯಕ್ ಮುಂತಾದವರು ಆ್ಯಕ್ಟ್ ಮಾಡಿದ್ದಾರೆ. ಅನಾಲಿಸಿಸ್: ಈ ಸಿನಿಮಾದ ರಚನೆ ಮತ್ತು ನಿರ್ದೇಶನ ದೇವರಾಜ್ ಪೂಜಾರಿ ಅವರದು. ದೇವರಾಜ್ ಪೂಜಾರಿ ಅವರು ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ಎರಡೂ ಚೆನ್ನಾಗಿದೆ. ಉತ್ತರ ಕನ್ನಡದ ಕರಾವಳಿ ಪ್ರದೇಶದ ಜನರ ಲೈಫ್ನ ರಾ ಎಸೆನ್ಸ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ. ಮೀನುಗಾರರ ಜೀವನ ಕಥೆಯನ್ನು ತುಂಬ ಎಫೆಕ್ಟಿವ್ ಆಗಿ ಆ ಪ್ರದೇಶದ ಜನರ ಲ್ಯಾಂಗ್ವೇಜ್ನ ಅಥೆಂಟಿಕ್ ಆಗಿ, ಹಾಗೆ ಅವರ ಲೈಫ್ನಲ್ಲಿರೋ ಅಂತರಗಳ ಜಗಳವನ್ನು ಹಾಗೂ ಸೆಲ್ಫ್ ಎಸ್ಟೀಮ್ಗಾಗಿ ಆಡೋವಂಥ ಆಟಗಳನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ನಿರ್ದೇಶಕರು. ಇನ್ನು ಪರ್ಫಾರ್ಮೆನ್ಸ್ಗೆ ಬರೋದಾದರೆ, ಬಜರಂಗಿ ಲೋಕಿ, ಶರತ್ ಲೋಹಿತ್, ಅಶ್ವ ಹಾಗೂ ಪ್ರಶಾಂತ್ ಸಿದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ಗಳನ್ನೇ ಕೊಟ್ಟಿದ್ದಾರೆ. ಇವರ ಅಭಿನಯ ನೈಜವಾಗಿದೆ. ಪೃಥ್ವಿ ಅಂಬಾರ್ ಅವರ ಪರ್ಫಾರ್ಮೆನ್ಸ್ ಎಂದಿನಂತೆ ಚೆನ್ನಾಗಿದೆ. ನಾವು ಮೇಲೇಳಿರುವಂಥ ಆ ನಟರು ತಮ್ಮ ಪಾತ್ರಕ್ಕೆ ಜೀವ ತುಂಬಿ ಪಾತ್ರಕ್ಕೆ ಆಯಾಮಗಳನ್ನು ಕೊಟ್ಟು ಅಭಿನಯಿಸಿದ್ದಾರೆ. ಪ್ರಶಾಂತ್ ಸಿದ್ದಿ ಅವರು ಆ್ಯಕ್ಟ್ ಮಾಡುವುದರ ಜೊತೆಗೆ ಈ ಸಿನಿಮಾಗೆ ಮ್ಯೂಸಿಕ್ ಕೂಡ ಮಾಡಿದ್ದಾರೆ. ಅವರ ಮ್ಯೂಸಿಕ್ ನಿಜಕ್ಕೂ ತುಂಬ ಚೆನ್ನಾಗಿದೆ. ಸೀನ್ಗೆ ಬೇಕಿರುವಂಥ ಎಮೋಷನ್ನ ಆ್ಯಂಪ್ಲಿಫೈ ಮಾಡುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಮೇಜರ್ ಫೀಮೇಲ್ ಅಂದರೆ ಹೀರೋಯಿನ್ ಅಂತ ಇಲ್ಲದೆ ಒಂದು ಕಂಟೆಂಟ್ನ ನಂಬಿ ಸಿನಿಮಾವನ್ನು ಕಟ್ಟಲಾಗಿದೆ. ಆ್ಯಂಡ್ ಈ ಕತೆಗೆ ಹೀರೋಯಿನ್ ಬೇಕು ಅಂತ ಕೂಡ ನಿಮಗೆ ನೋಡ್ತಾ ಅನಿಸಲ್ಲ. ಓವರಾಲ್ ಆಗಿ ನೋಡೋದಾದರೆ ಮತ್ಸ್ಯಗಂಧ ಒಂದು ಒಳ್ಳೆ ಮೂವಿ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇಷ್ಟು ಮತ್ಸ್ಯಗಂಧ ಮೂವಿಯ ನನ್ನ ರಿವ್ಯೂ ಆಗಿತ್ತು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.